ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ಜನಗಣತಿ 2026-27ನೇ ಕಾರ್ಯಕ್ರಮದ ಅಡಿಯಲ್ಲಿ HLO ಆ್ಯಪ್ನಲ್ಲಿ ಕೇಳಲಾಗುವಂತಹ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ವಿವರವನ್ನು ನಾವು ನೋಡ್ತಾ ಹೋಗೋಣ. ಜೊತೆಗೆ ಈಗ ಎಲ್ಲರೂ ಸ್ವಯಂ ಗಣತಿ ಮಾಡ್ಕೊಳ್ಬೇಕಾಗಿದೆ, ಅಂದರೆ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಬೇಕಾಗಿದೆ. ಆ ಸೆಲ್ಫ್ ಎನ್ಯುಮರೇಷನ್ ಮಾಡುವಂತಹ ವಿಧಾನ ಹೇಗೆ ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಸೆನ್ಸಸ್ ಸಂಬಂಧಿತ ಇಂತಹ ಸಾಕಷ್ಟು ವಿಡಿಯೋಗಳಿಗಾಗಿ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನೀವು ಆ್ಯಪನ್ನು ಹಾಕ್ಕೊಂಡು ಪಾಸ್ವರ್ಡ್ ಮತ್ತು ಪಿನ್ನನ್ನು ಸೆಟ್ ಮಾಡಿರ್ತೀರಿ ರಿಜಿಸ್ಟರ್ ಆಗಿಬಿಟ್ಟು. ಅದಾದ ಮೇಲೆ ನೀವು ಯಾವಾಗಲೂ ಆ್ಯಪ್ ಓಪನ್ ಮಾಡಬೇಕಾದ್ರೆ ಪಿನ್ನನ್ನು ಮಾತ್ರ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಪಿನ್ನನ್ನು ಹಾಕಿದ ತಕ್ಷಣ ನೀವು ಇಲ್ಲೇನು ಕಾಣಿಸ್ತಿದೆಯಲ್ಲ ಹೌಸ್ ಲಿಸ್ಟ್ ಎಂಟ್ರಿ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಹೊಸ ಸರ್ವೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು HLO ಫಾರ್ಮ್ ಸಿಲಿಂದ ಕ್ವಶನರೀಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಂದು ಲೈನ್ ನಂಬರ್ ಆಲ್ರೆಡಿ ಬಂದಿರುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ನಂಬರನ್ನು ಇಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ನಾವಿಲ್ಲಿ ಎರಡನೇ ಕ್ವಶನಲ್ಲಿ ನೋಡ್ಬೋದು, ಒಂದು ಬಿಲ್ಡಿಂಗ್ ನಂಬರ್ ಒಂದೇ ಆಗಿದ್ದು ಕಟ್ಟಡಗಳಲ್ಲಿ ಅದೇ ಕಟ್ಟಡದಲ್ಲಿ 2-3 ಜನವಸತಿ ಮನೆಗಳಿದ್ದರೆ ಅದೇ ಬಿಲ್ಡಿಂಗ್ ನಂಬರ್ ಒಂದು ಸಾರಿ ಏನು ಫಸ್ಟ್ ಹಾಕಿರ್ತೀವಲ್ಲ ಅದೇ ಕಟ್ಟಡಕ್ಕೆ ಕೆಳಗಡೆ ರಿಪೀಟ್ ಅಂತ ಕಾಣಿಸ್ತಿದೆಯಲ್ಲ ಈ ಬಟನನ್ನು ಪ್ರೆಸ್ ಮಾಡಿ ಮತ್ತೊಂದು ಮನೆಯನ್ನು ನಾವು ಸಮೀಕ್ಷೆ ಮಾಡಬೇಕಾಗುತ್ತೆ, ಗಣತಿಯನ್ನು ಮಾಡಬೇಕಾಗುತ್ತೆ. ಮೂರನೇ ಆಪ್ಷನಲ್ಲಿ ಸೆನ್ಸಸ್ ಹೌಸ್ ನಂಬರ್ ಆಟೋಮೆಟಿಕಲಿ 0001ನಿಂದ ತಾನೇ ಕಂಟಿನ್ಯೂವೇಷನ್ ಆಗಿ ಆಗ್ತಾ ಬರುತ್ತೆ. ಈ ಮೂರನೇ ಪ್ರಶ್ನಾವಳಿ ಕೆಳಗೂ ಕೂಡ ನೀವು ಮತ್ತೆ ರಿಪೀಟ್ ಅಂತ 2 ಆಪ್ಷನ್ ಇದೆ. ಇದರಲ್ಲಿ ನೀವು ಒಂದೇ ಮನೆ ಸಂಖ್ಯೆಯಲ್ಲೇ 2 ಕುಟುಂಬ ಇದ್ದಾವೆ, ಅಣ್ಣ ತಮ್ಮ ಈ ರೀತಿ ಬೇರೆಯಾಗಿ ಮಾಡಿರಿ ಅಂತ ಅಂದಾಗ ರಿಪೀಟ್ ಅಂತ ಹಾಕಿಬಿಟ್ಟು ನೀವು ಮತ್ತೊಂದು ಹೌಸ್ ಹೋಲ್ಡ್ ಸರ್ವೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಪ್ರಿವ್ಯೂ, ಜಂಪ್ ಮತ್ತು ನೆಕ್ಸ್ಟ್ ಅಂತ 3 ಆಪ್ಷನ್ಸ್ ಇದ್ದಾವೆ. ಪ್ರಿವ್ಯೂ ಅಂದರೆ ನಾವು ಹಿಂದಿನ ಪ್ರಶ್ನೆಗೆ ಹೋಗಬೇಕಂದ್ರೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಜಂಪ್ ಅಂದರೆ ಸ್ಪೆಸಿಫಿಕ್ಕಾಗಿ ಇಷ್ಟನೇ ಪ್ರಶ್ನೆಗೆ ಅಂತ ನಾವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋಕ್ಕೆ ಜಂಪ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಯಾವಾಗ ಅಂತಂದರೆ ಮುಂದಿನ ಪ್ರಶ್ನೆಗೆ ಹೋಗಲು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ದ ಫ್ಲೋರ್ ಅಂದರೆ ಆ ಮನೆಯ ಫ್ಲೋರ್ ಅಂದರೆ ನೆಲಹಾಸು ಏನು ಮಡ್ಡಿಂದ ಮಾಡಿದೆಯೋ, ಮಣ್ಣಿನಿಂದ ಮಾಡಿದೆಯೋ, ವುಡ್ ಅಥವಾ ಬಂಬುನಿಂದ ಮಾಡಿದೆಯೋ, ಬರ್ಂಟ್ ಬ್ರಿಕ್ ಅಂದರೆ ಇಟ್ಟಿಗೆನಿಂದ ಮಾಡಿದೆಯೋ, ಸ್ಟೋನ್ ಕಲ್ಲಿನಿಂದ ಮಾಡಿದೆಯೋ, ಸಿಮೆಂಟಿಂದ ಮಾಡಿದೆಯೋ, ಅಥವಾ ಫ್ಲೋರ್ ಟೈಲ್ಸನ್ನು ಹಾಕಿದರೋ ಅಥವಾ ಬೇರೆ ಏನಾದರೂ ಹಾಕಿದರೋ ಎನಿ ಅದರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. 5ನೇ ಪ್ರಶ್ನೆಯಲ್ಲಿ ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ವಾಲ್ ಅಂದರೆ ಆ ಮನೆಯ ವಾಲ್ಗಳು, ಗೋಡೆಗಳು ಯಾವುದರಿಂದ ಮಾಡಿವೆ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. 1ನೇ ಆಪ್ಷನ್ ಗ್ರಾಸ್, ಹುಲ್ಲು ಮತ್ತು ಬಂಬು ನಿಂತಾಗಿದ್ದರೆ 1ನೇ ಆಪ್ಷನ್. 2ನೇದು ಪ್ಲಾಸ್ಟಿಕ್ ಅಥವಾ ಪಾಲಿಥನ್ ಅಂದರೆ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿದರೆ ಸುತ್ತಲ್ಲಿ 2ನೇ ಆಪ್ಷನ್. 3ನೇದು ಮಣ್ಣಿನಿಂದ ಮಾಡಿದರೆ. 4ನೇದು ವುಡ್ ಕಟ್ಟಿಗೆನಿಂದ ಮಾಡಿದರೆ. 5ನೇದು ಗೋಡೆಗಳು ಸ್ಟೋನ್ ನಾಟ್ ಪ್ಯಾಕ್ಡ್ ವಿತ್ ಮೋರ್ಟರ್ ಅಂದರೆ ಕಲ್ಲುಗಳನ್ನು ಒಂದ್ರ ಮೇಲೆ ಒಂದು ಇಟ್ಟಿರ್ತಾರೆ ಆದರೆ ಅದ್ರ ಮಧ್ಯೆ ಸಿಮೆಂಟ್ ಹಾಕಿರಲ್ಲ ಅಂದರೆ ಅಂಥದ್ದನ್ನು ನಾವು 5ನೇ ಆಪ್ಷನ್ ತೊಗೊಳ್ಬೇಕು. 6ನೇದು ಸ್ಟೋನ್ ಪ್ಯಾಕ್ಡ್ ವಿತ್ ಮಾರ್ಟರ್ ಅಂದರೆ ಸ್ಟೋನ್ಗಳನ್ನು ಇಟ್ಟು ಮಧ್ಯೆ ಸಿಮೆಂಟ್ ಹಾಕಿ ಗೋಡೆಯನ್ನು ಎತ್ತಿದರೆ ಅದನ್ನು 6ನೇ ಆಪ್ಷನ್. 7th ಆಪ್ಷನ್ ಮೆಟಲ್ ಅಥವಾ ಮೆಟಲಿಂದ ಮಾಡಿದರೆ ಆಸ್ಬೆಟಸ್ಟ್ ಸೀಟ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದರೆ 7ನೇ ಆಪ್ಷನ್. ನೆಕ್ಸ್ಟ್ ಬರ್ನ್ಸ್ ಬ್ರಿಕ್ ಇಟ್ಟಿಗೆಗಳು. ನೆಕ್ಸ್ಟ್ 9ನೇದು ಕಾಂಕ್ರೀಟಿಂದ ಮಾಡಿದರೆ. ನೆಕ್ಸ್ಟ್ ಇದೆಲ್ಲವನ್ನು ಬಿಟ್ಟು ಬೇರೆದೇನಾದಿದ್ರೆ ಎನಿ ಅದರ್ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 6ನೇ ಪ್ರಶ್ನೆ, ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ರೂಫ್ ಅಂದರೆ ಈಗ ಛತ್ತು, ಆ ಮನೆಯ ಛತ್ತು ಯಾವ ರೀತಿ ಮಾಡಿದ್ದಾಗಿದೆ ಅಂತ. 1ನೇದು ಗ್ರಾಸ್ ಹುಲ್ಲಿಂದು ಅಥವಾ ಬಂಬು ವುಡ್ನಿಂದ ಮಾಡಿದರೆ 1ನೇ ಆಪ್ಷನ್. 2ನೇದು ಪ್ಲಾಸ್ಟಿಕ್ನಿಂದ ಮಾಡಿದರೆ 2ನೇ ಆಪ್ಷನ್. ಹ್ಯಾಂಡ್ ಮೇಡ್ ಟೈಲ್ಸಿಂದ ಮಾಡಿದರೆ 3ನೇ ಆಪ್ಷನ್. ಮಷಿನ್ ಮೇಡ್ ಟೈಲ್ಸಿಂದ ಮಾಡಿದರೆ 4ನೇ ಆಪ್ಷನ್. ಬರ್ಂಟ್ ಬ್ರಿಕ್ ಇಟ್ಟಿಗೆ ಆಗಿದ್ದರೆ 5, ಸ್ಟೋನ್ ಆಗಿದ್ದರೆ ಕಲ್ಲಾಗಿದ್ದರೆ 6, ಸ್ಲೇಟ್ ಅಂದರೆ ಸ್ಲ್ಯಾಬ್ ಅಂಚುಗಳು ಬರ್ತಾವಲ್ಲ ಅದಾಗಿದ್ದರೆ 7. ನೆಕ್ಸ್ಟ್ ಇನ್ನು ಮೆಟಲ್ಲು ಆಸ್ಬೆಟಸ್ ಶೀಟ್ಸಿಂದ ಮಾಡಿದರೆ 8ನೇ ಆಪ್ಷನ್. 9ನೇದು ಕಾಂಕ್ರೀಟ್ ಅಂದರೆ ಛತ್ತು ಹಾಕಿರ್ತೀವಲ್ಲ ಆ ಛತ್ತಾಗಿದ್ದರೆ ಸಿಮೆಂಟ್ ಛತ್ತಾಗಿದ್ದರೆ 9ನೇ ಆಪ್ಷನ್. ಇದೆಲ್ಲವನ್ನು ಹೊರತಾಗಿ ಬೇರೆ ಏನಾದರೂ ಇದ್ದರೆ 0 ಆಪ್ಷನನ್ನು ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 7ನೇ ಪ್ರಶ್ನೆಯಲ್ಲಿ
ಅಸರ್ಟನ್ ಯೂಸ್ ಆಫ್ ಸೆನ್ಸಸ್ ಹೌಸ್ ಅಂತಿದೆ. ಅಂದರೆ ಜನಗಣತಿ ಮಾಡುತ್ತಿರುವಂಥ ಆ ಮನೆಯ ಉಪಯೋಗ ಏನು, ಅಂದರೆ ಯಾವ ರೀತಿ ಅದರ ಬಳಕೆ ಇದೆ ಅಂತ. ಕೇವಲ ವಸತಿಗೋಸ್ಕರ ಅಂದರೆ ರೆಸಿಡೆನ್ಸ್ ಅಂತ ಕ್ಲಿಕ್ ಮಾಡಿ. ವಸತಿ ಜೊತೆಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು, ಉದಾಹರಣೆಗೆ ಹಿಟ್ಟಿನ ಗಿರಣಿ ಆಗಿರ್ಬೋದು ಅಥವಾ ಟೇಲರಿಂಗ್ ಶಾಪ್ ಆಗಿರ್ಬೋದು, ಈ ರೀತಿ ದುಡಿಮೆ ಮತ್ತು ಮನೆ ಎರಡು ಒಟ್ಟಿಗೆ ಆಗಿತ್ತು ಅಂದರೆ ಎರಡನೇ ಆಪ್ಷನನ್ನು ಹಾಕಿ. ಶಾಪ್ ಆಫೀಸ್ ಅಂದರೆ ಅಲ್ಲಿ ವಾಸವಾಗಲ್ಲ, ಶಾಪ್ ಅಥವಾ ಆಫೀಸ್ ಅಷ್ಟೇ ಇದೆ ಅಂದರೆ ಮೂರನೇ ಆಪ್ಷನ್. ನಾಲ್ಕನೇ ಆಪ್ಷನ್ ಸ್ಕೂಲ್ ಅಥವಾ ಕಾಲೇಜ್ ಆಗಿದ್ದರೆ ನಾಲ್ಕನೇದು. ಹೋಟೆಲ್, ಲಾಡ್ಜು, ಗೆಸ್ಟ್ ಹೌಸ್ ಆಗಿತ್ತಂದರೆ ಐದನೇ ಆಪ್ಷನ್. ಹಾಸ್ಪಿಟಲ್ ಮತ್ತು ಡಿಸ್ಪೆನ್ಸರಿ ಆಗಿತ್ತು ಅಂದರೆ ಆರನೇ ಆಪ್ಷನ್. ಏಳನೇದು ಫ್ಯಾಕ್ಟ್ರಿ, ವರ್ಕ್ಶಾಪು, ವರ್ಕ್ ಶೆಡ್ ಈ ಥರ ಇರ್ತಾವಲ್ಲ ಅಂತಹ ಮೆಕ್ಯಾನಿಕ್ ಶಾಪ್ಸ್ ಈ ಥರ ಇದ್ದರೆ ಏಳನೇ ಆಪ್ಷನನ್ನು ಹಾಕಬೇಕು. ಎಂಟನೇ ಆಪ್ಷನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಅಂದರೆ ಅದು ದೇವಸ್ಥಾನ ಮತ್ತು ಮಸೀದಿ ಇಂಥ ಚರ್ಚ್ ಅಂಥಗಳನ್ನು ಎಂಟನೇ ಆಪ್ಷನಲ್ಲೇ ಹಾಕಬೇಕು. ಒಂಬತ್ತನೇ ಆಪ್ಷನ್ ಅದರ್ ನಾನ್ ರೆಸಿಡೆನ್ಷಿಯಲ್ ಹೌಸ್ ಆಗಿದ್ದರೆ, ಯಾವುದೇ ವಾಸೇತರ ಮನೆ ಯೂಸ್ಗೋಸ್ಕರ ಇರುವಂಥ ಕಟ್ಟಡ ಆಗಿತ್ತು ಅಂದರೆ 9 ಆಪ್ಷನ್ ಹಾಕಬೇಕು. ಅಥವಾ ಯಾವುದೂ ಅಲ್ಲ ಅಂತಂದರೆ ಖಾಲಿ ಇತ್ತು ಅಂದರೆ 0 ಅಂದರೆ ವೇಕೆಂಟ್ ಅಂತ ಹಾಕಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಏನಾದರೂ ಸಿಕ್ಕಿತ್ತು ಅಂತ ಸ್ಥಳ ಅಂತಂದರೆ, ನಿಮಗೆ ಅಂಥ ಕಟ್ಟಡ ಮನೆ ಸಿಕ್ಕಿತ್ತು ಅಂದರೆ ಕೆಳಗಡೆ ನೀವು ಆ್ಯಕ್ಚುವಲ್ ಯೂಸ್ ಏನಿದೆ ಅದನ್ನು ನಿಮ್ಮ ಅಕ್ಷರಗಳಿಂದ ನೀವು ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇದರಲ್ಲಿ ನೀವು ಇನ್ನೊಂದನ್ನು ಗಮನಿಸ್ಬೋದು. 1ನೇ ಆಪ್ಷನ್ ಮತ್ತು 2ನೇ ಆಪ್ಷನ್ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಅದು ಮನೆ ಸಂಖ್ಯೆಯನ್ನು ಅಂದರೆ ಹೌಸ್ ಹೋಲ್ಡ್ ನಂಬರನ್ನು ತನ್ನಿಂತಾನೇ ಸೆಟ್ ಮಾಡ್ಕೊಳ್ಳುತ್ತೆ, ಮುಂದೆ ಅಸೈನ್ ಮಾಡುತ್ತೆ. ಒಂದು ವೇಳೆ ಇಲ್ಲಿ ಏನಾದರೂ 3ರಿಂದ 9 ಮತ್ತು ಆ 0 ಅನ್ನುವಂತಹ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ಅದು ವಾಸೇತರ ಮನೆ ಆಗಿರುತ್ತೆ. ಹಾಗಾಗಿ ಹೌಸ್ ಹೋಲ್ಡ್ ನಂಬರ್ ಅನ್ನು ಅದು ಅಸೈನ್ ಮಾಡೋದಿಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ, ಕಂಡೀಷನ್ ಆಫ್ ದಿಸ್ ಸೆನ್ಸಸ್ ಹೌಸ್, ಆ ಮನೆಯ ಕಂಡೀಷನ್ ಹೇಗಿದೆ? ಉತ್ತಮವಾಗಿದ್ದರೆ ಗುಡ್ ಅಂತ ಕ್ಲಿಕ್ ಮಾಡಿ. ಪರವಾಗಿಲ್ಲ, ವಾಸಿಸಲು ಯೋಗ್ಯವಾಗಿದೆ ಅಂತಂದರೆ ಲೈವೇಬಲ್ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇನಾದರೂ ದುರಸ್ತಿಗೆ ಬಂದಿದ್ದರೆ ಡೈಲ್ಯಾಪಿಡೇಟೆಡ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 9ನೇ ಪ್ರಶ್ನೆ, ಹೌಸ್ ಹೋಲ್ಡ್ ನಂಬರ್ ಅಂತಿದೆ, ಇದು ಆಲ್ರೆಡಿ ಫೆಚ್ ಆಗಿರುತ್ತೆ ಅಂತ ಹೇಳಿದರೆ ಫೆಚ್ ಆಗುತ್ತೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪರ್ಸನ್ ನಾರ್ಮಲಿ ರಿಸೈಡಿಂಗ್ ಇನ್ ದ ಹೌಸ್ ಹೋಲ್ಡ್ ಅಂತಂದರೆ ಆ ಮನೆಯಲ್ಲಿ ಒಟ್ಟು ಕುಟುಂಬದ ಸದಸ್ಯರು ಎಷ್ಟು ಜನ ವಾಸ ಮಾಡಿದ್ದಾರೆ ಅದರ ಸಂಖ್ಯೆಯನ್ನು ನೀವಿಲ್ಲಿ ಹಾಕಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆ, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂದರೆ ಈ ಮನೆಯ ಮುಖ್ಯಸ್ಥರ ಹೆಸರು ನಾವು ಈ ಮುಂಚೆ ಫಸ್ಟಿಗೆ ಹಾಕಿರ್ತೀವಿ, ಅದು ಕೂಡ ಆಲ್ರೆಡಿ ಫೆಚ್ ಆಗುತ್ತೆ ಅಂತ ಹೇಳಿದರೆ ಅದು ಒಂದು ವೇಳೆ ಆಗಿದ್ದಿಲ್ಲ ಅಂದರೆ ಈ ಮುಂಚೆ ಹಾಕಿದಂತಹ ಮುಖ್ಯಸ್ಥರ ಹೆಸರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇವೆಲ್ಲ ಕೂಡ ಸ್ಟಾರ್ ಮಾರ್ಕ್ ಇರುವಂಥ ಪ್ರಶ್ನೆಗಳು ಮ್ಯಾಂಡೇಟರಿ ಆಗಿರ್ತವೆ, ಕಂಪಲ್ಸರಿ ಹಾಕಲೇಬೇಕು, ಅದೊಂದು ನಮ್ಮ ಗಮನದಲ್ಲಿರಬೇಕು. ಈ ಮಾಹಿತಿಯನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಎಂಟರ್ SC ರೆಫರೆನ್ಸ್ ಇಫ್ ಅವೈಲೇಬಲ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದೇನಂತಂದರೆ ಜನರು ಈಗ ತಮ್ಮಿಂದ ತಾವೇ ಸ್ವಯಂ ಗಣತಿಯನ್ನು ಮಾಡ್ಕೊಂಡಿರ್ತಾರಲ್ಲ, ಅದು ಸ್ವಯಂ ಗಣತಿಯನ್ನು ಸಬ್ಮಿಟ್ ಮಾಡಿದಾಗ ಅವರಿಗೊಂದು ID ಕ್ರಿಯೇಟ್ ಆಗಿ ಬಂದಿರುತ್ತೆ. ಆ IDಯನ್ನು ಬರೆದಿಟ್ಕೊಂಡು ನಿಮಗೆ ಹೇಳಬೇಕು. ಸೊ ನೀವು ಅವರಿಗೆ ವಿಚಾರಿಸಿ ಆ IDಯನ್ನು ಪಡೆದು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಗಣತಿ ಮಾಡುತ್ತಿರುವಂಥ ಮನೆ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ದಿಲ್ಲ ಅಂತಂದರೆ ಆಗ ಇಲ್ಲಿ ಕಾಣ್ತಿದೆಯಲ್ಲ ಸ್ಕಿಪ್ ಅಂತೇಳಿ, ಈ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಬರ್ತವೆ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ರೆ ಮುಂದಿನ ಪ್ರಶ್ನೆಗಳು ಯಾವುದು ಕೂಡ ನಿಮಗೆ ಡಿಸ್ಪ್ಲೇ ಆಗಲ್ಲ. ಎನ್ಯುಮರೇಷನ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ಅಲ್ಲಿಗೆ ಆ ಮನೆ ಪಟ್ಟಿ ಮಾಡುವ ಕೆಲಸ ಮುಗೀತು ಅಂತ ಅರ್ಥ. 12ನೇ ಪ್ರಶ್ನೆಯಲ್ಲಿ ಹೌಸ್ ಹೋಲ್ಡ್ ಪಾರ್ಟಿಕ್ಯುಲರ್ಸಲ್ಲಿ ಸೆಕ್ಸ್ ಅಂದರೆ ಆ ಮುಖ್ಯಸ್ಥನ ಲಿಂಗವನ್ನು ಹಾಕಬೇಕಾಗುತ್ತೆ. ಮೇಲ್ ಇದ್ದರೆ ಮೇಲ್, ಫೀಮೇಲ್ ಆದರೆ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಟ್ರಾನ್ಸ್ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆಯಲ್ಲಿ ಆ ಕುಟುಂಬವು SC ಅಥವಾ ST ಅಥವಾ ಅದರ್ಸ್ ಯಾವ ಜಾತಿಗೆ ಸಂಬಂಧಪಟ್ಟಿದೆಯೋ ಆ ರೇಡಿಯೋ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಇನ್ನೊಂದನ್ನು ಗಮನಿಸಬೇಕು. ಅದೇನಂತಂದರೆ ನೀವೇನಾದರೂ ಈ ಹಿಂದೆ ಯೂಸಸ್ ಆಫ್ ರೆಸಿಡೆನ್ಸ್ ಅಂತಿದೆಯಲ್ಲ, ಅದರಲ್ಲಿ ಏನಂತಂದರೆ ವಾಸದ ಮನೆ ಅಥವಾ ವಾಸೇತರ ಮನೆ ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರಿ. ಅಲ್ಲಿ ವಾಸದ ಮನೆ ಜೊತೆಗೆ ಕೆಲಸ ಇತ್ತು ಅಂತಂದರೆ ಇಲ್ಲಿ 12ರಿಂದ 34ನೇ ಪ್ರಶ್ನೆಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ. ಒಂದು ವೇಳೆ ನೀವಲ್ಲಿ ಹಾಸ್ಟೆಲ್ ಆಮೇಲೆ ವರ್ಕ್ಶಾಪು ಈ ಥರ ಏನಾದರೂ ವಾಸೇತರ ಮನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ 12ರಿಂದ 34ನೇ ಪ್ರಶ್ನೆಗಳು ನಿಮಗೆ
ಸ್ಕಿಪ್ ಆಗ್ತವೆ. ನೆಕ್ಸ್ಟ್ 14ನೇ ಪ್ರಶ್ನೆಯಲ್ಲಿ ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಅಂದರೆ ಈ ಮನೆ ಹೇಗೆ ಅದು ಓನ್ ಅಂದರೆ ಅವರ ಸ್ವಂತ ಮನೆಯಾಗಿದ್ದರೆ 1ನೇ ಆಪ್ಷನ್. 2ನೇದು ರೆಂಟೆಡ್ ಬಟ್ ಹ್ಯಾಸ್ ಓನ್ ಹೌಸ್ ಎಲ್ಸ್ವೇರ್ ಅಂದರೆ ಇದು ಅವರ ಬಾಡಿಗೆ ಮನೆ ಆದರೆ ಅವರ ಸ್ವಂತ ಮನೆ ಬೇರೆ ಎಲ್ಲೋ ಇದ್ದರೆ 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಂಟೆಡ್ ಆ್ಯಂಡ್ ಡಸ್ ನಾಟ್ ಹ್ಯಾವ್ ಓನ್ ಎನಿ ಹೌಸ್ ಅಂದರೆ ಇದು ಬಾಡಿಗೆ, ಸ್ವಂತ ಮನೆ ಕೂಡ ಎಲ್ಲೂ ಇಲ್ಲ ಅಂತಂದರೆ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವೆಲ್ಲವನ್ನು ಹೊರತುಪಡಿಸಿ ಬೇರೆದ ರೀತಿಯದಾಗಿದ್ದರೆ ಎನಿ ಅದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 15ನೇ ಪ್ರಶ್ನೆಯಲ್ಲಿ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್ ಅಂದರೆ ಅವರು ವಾಸಿಸುತ್ತಿರುವಂತಹ ಮನೆಯಲ್ಲಿ ಎಷ್ಟು ರೂಮ್ಗಳಿವೆ ಆ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆಯಲ್ಲಿ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಲಿವಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್ ಅಂದರೆ ಈ ಮನೆಯಲ್ಲಿ ಕಪಲ್ ಅಂತಂದರೆ ಜೊತೆ, ಗಂಡ ಹೆಂಡತಿ ಜೊತೆಯಾಗಿರಬೇಕು. ಕೇವಲ ಏನಾದರೂ ತೀರ್ಕೊಂಡಿದ್ರೆ ಅಥವಾ ಬೇರೆ ಕಡೆ ಬಿಟ್ಟು ಹೋಗಿದ್ರೆ, ಡಿವೋರ್ಸ್ ಆಗಿದ್ದರೆ ಈ ರೀತಿ ಸಿಂಗಲ್ ಕೇವಲ ಗಂಡ ಅಷ್ಟೇ ಇದ್ದರೂ ಕೂಡ ಲೆಕ್ಕಕ್ಕಿಲ್ಲ, ಹೆಂಡತಿ ಅಷ್ಟೇ ಇದ್ದರೂ ಕೂಡ ಲೆಕ್ಕಕ್ಕಿಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಇರುವಂತಹ ಜೋಡಿಗಳು ಎಷ್ಟಿದ್ದಾವೆ ಅಷ್ಟು ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಹಾಕುವಾಗ ಇನ್ನೊಂದನ್ನು ನೆನ್ಪಿಡಿ, ಸದಸ್ಯರ ಸಂಖ್ಯೆ ಹಾಕಿರ್ತೀರಲ್ಲ ಆ ಸಂಖ್ಯೆಗಿಂತ ಇದು ಚಿಕ್ಕದಾಗಿದ್ದರೆ ಮಾತ್ರ ತಗೊಳುತ್ತೆ. ನೀವು ಹೆಚ್ಚು ಹಾಕಿದರೆ ನೀವು ಹಾಕಿರುವಂಥ ಮಾಹಿತಿ ತಪ್ಪು ಅಂತ ಅರ್ಥ ಆಗುತ್ತೆ. ಇದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 17ನೇ ಪ್ರಶ್ನೆ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್. ಮೊದಲನೇ ಆಪ್ಷನಲ್ಲಿ ನಲ್ಲಿ ನೀರು ಅಂದರೆ ಟ್ಯಾಪ್ ವಾಟರ್ ಟ್ರೀಟೆಡ್ ಸೋರ್ಸ್ ಅಂತಂದರೆ ನಲ್ಲಿ ನೀರನ್ನು ಶುದ್ಧೀಕರಿಸಿ ಬಳಸುತ್ತಿದ್ದರೆ, 2ನೇ ಆಪ್ಷನ್ ಟ್ಯಾಪ್ ವಾಟರ್ ಫ್ರಮ್ ಅನ್ಟ್ರೀಟೆಡ್ ಸೋರ್ಸ್ ನಲ್ಲಿ ನೀರನ್ನು ಶುದ್ಧೀಕರಿಸದೆ ಅಂದರೆ ಫಿಲ್ಟರ್ ಮಾಡದೆ ಬಳಸ್ತಿದ್ರೆ, 3ನೇ ಆಪ್ಷನ್ ವೆಲ್ ಬಾವಿ, 4ನೇ ಆಪ್ಷನ್ ಹ್ಯಾಂಡ್ ಪಂಪು, 5ನೇದು ಟ್ಯೂಬ್ ವೆಲ್ ಅಂದರೆ ಬೋರ್ವೆಲ್, 6ನೇ ಆಪ್ಷನ್ ಸ್ಪ್ರಿಂಗ್, 7ನೇದು ರಿವರ್ ಅಥವಾ ಕೆನಾಲ್ ನೀರಾಗಿದ್ದರೆ, 8ನೇ ಆಪ್ಷನ್ನು ಪಾಂಡ್ ಮತ್ತು ಟ್ಯಾಂಕ್ ಆಗಿದ್ದರೆ, 9ನೇ ಆಪ್ಷನ್ ಬಾಟಲ್ಡ್ ವಾಟರ್ ಏನಾದರೂ ತಂದುಬಿಟ್ಟು ಬಳಸ್ತಿದ್ರೆ, ನೆಕ್ಸ್ಟ್ 0 ಇದೆಲ್ಲವನ್ನು ಹೊರತುಪಡಿಸಿ ಬೇರೆ ಮೂಲದಿಂದ ತಗೊಳ್ತಿದ್ರೆ 0ವನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 18ನೇ ಪ್ರಶ್ನೆಯಲ್ಲಿ ಅವೈಲಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಅಂದರೆ ಕುಡಿಯೋ ನೀರಿನ ಮೂಲ ವಿತಿನ್ ಪ್ರಿಮಿಸ್ ಅವರ ಮನೆಯ ಆವರಣದ ಒಳಗೆ ಇದ್ದರೆ ಫಸ್ಟ್ ಆಪ್ಷನ್, ನಿಯರ್ ಪ್ರಿಮಿಸಸ್ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲಿ ಇದ್ದರೆ 2ನೇ ಆಪ್ಷನ್, ತುಂಬ ದೂರವಾಗಿದ್ದರೆ ಅವೇ ಅನ್ನುವಂಥ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 19ನೇ ಪ್ರಶ್ನೆಯಲ್ಲಿ ಮೇನ್ ಸೋರ್ಸ್ ಆಫ್ ಲೈಟಿಂಗ್ ಅಂದರೆ ಅವರ ಮನೆ ಏನು ಎಲೆಕ್ಟ್ರಿಸಿಟಿನಿಂದ ನಡೀತಿದ್ರೆ 1ನೇ ಆಪ್ಷನ್, ಕೆರೋಸಿನ್ ಅಂದರೆ ಸೀಮೆ ಎಣ್ಣೆಯಿಂದ ಆದರೆ 2ನೇ ಆಪ್ಷನ್, ಸೋಲಾರ್ ಎನರ್ಜಿ ತಗೊಂಡಿದ್ದರೆ ಕನೆಕ್ಷನ್ 3ನೇ ಆಪ್ಷನ್, ಅದರ್ ಆಯಿಲ್ ಬೇರೆ ಎಣ್ಣೆಗಳನ್ನು ಬಳಸಿ 4ನೇ ಆಪ್ಷನ್, ಇದೆಲ್ಲವನ್ನು ಹೊರತುಪಡಿಸಿ ಬೇರೆಯದಾಗಿದ್ದರೆ 5ನೇ ಆಪ್ಷನ್, ಅಥವಾ ಬೆಳಕೆ ಇಲ್ಲ ಅಂತಂದರೆ ನೋ ಲೈಟಿಂಗ್ ಅಂತೇಳಿ 6ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 20ನೇ ಪ್ರಶ್ನೆ ಆಕ್ಸೆಸ್ ಟು ಲ್ಯಾಟ್ರಿನ್. ಒಂದು ವೇಳೆ ಲ್ಯಾಟ್ರಿನ್ ಇದೆ ಅಂತಂದರೆ ಎಸ್ ಬರೀ ಇರುವಂತಹ 3 ಆಪ್ಷನಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಫ್ಯಾಮಿಲಿ ಯೂಸ್ ಅಂತಂದರೆ ಕೇವಲ ಕುಟುಂಬಕ್ಕೋಸ್ಕರ ಯೂಸ್ ಮಾಡಲು ಇದೆ ಅಂತಂದರೆ 1ನೇ ಆಪ್ಷನ್, ಶೇರ್ಡ್ ವಿತ್ ಅದರ್ ಹೌಸ್ ಹೋಲ್ಡ್ ಅಂದರೆ ಪಕ್ಕ ಇನ್ನೊಂದು ಕೆಲವು ಕುಟುಂಬಗಳ ಜೊತೆ ಶೇರ್ ಮಾಡ್ತಿದ್ರೆ 2ನೇ ಆಪ್ಷನ್, ಪಬ್ಲಿಕ್ ಲ್ಯಾಟ್ರಿನನ್ನು ಬಳಸ್ತಿದ್ರೆ 3ನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಒಟ್ಟಿನಲ್ಲಿ ಲ್ಯಾಟ್ರಿನೇ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 21ನೇ ಪ್ರಶ್ನೆಯಲ್ಲಿ ನಾವು ಈ ಹಿಂದೆ 20ನೇ ಪ್ರಶ್ನೆಯಲ್ಲಿ 1ನೇ ಲ್ಯಾಟ್ರಿನ್ ಇದೆ ಅನ್ನೋದರಲ್ಲಿ 1ನೇ ಅಥವಾ 2ನೇ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಮುಂದುವರೆದು ಈ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ಲಶ್ ಲ್ಯಾಟ್ರಿನ್ ಕನೆಕ್ಟೆಡ್ ಟು ಅಂದರೆ 1ನೇದು ಪೈಪ್ಡ್ ಸೀವರ್ ಸಿಸ್ಟಮ್ ಇತ್ತು ಅಂದರೆ ಪೈಪ್ ಲೈನ್ ಇತ್ತಂದರೆ 1ನೇ ಆಪ್ಷನ್, ಸೇಫ್ಟಿ ಟ್ಯಾಂಕ್ ಇತ್ತಂದರೆ 2ನೇ ಆಪ್ಷನ್, ಇವೆರಡನ್ನು ಹೊರತುಪಡಿಸಿ ಬೇರೆ ರೀತಿಯದಿತ್ತಂದರೆ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ವಿನ್ ಪಿಟ್ ಲ್ಯಾಟ್ರಿನ್ ಅಂದರೆ ಆ ಪಿಟ್ ನಿಮ್ಮದು ಸ್ಲ್ಯಾಬ್ ಏನು ವಿತ್ ಸ್ಲ್ಯಾಬಲ್ಲಿ ಇದೇನೋ ಇಂಪ್ರೂವ್ಡ್ ಪಿಟ್ ಇದೇನೋ ಅಥವಾ ವಿತೌಟ್ ಸ್ಲ್ಯಾಬ್ ಅಂದರೆ ಮೇಲೆ ಛತ್ ಹಾಕಿಲ್ವೋ ಆ ಸ್ಲ್ಯಾಬ್ ಪಿಟ್ಟಿಗೆ ಅಂಥೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಿಂಗಲ್ ಪಿಟ್ ಲ್ಯಾಟ್ರಿನ್ ವಿತ್ ಸ್ಲ್ಯಾಬ್ ವೆಂಟಿಲೇಟೆಡ್ ಇಂಪ್ರೂವ್ಡ್ ಪಿಟ್ ಇತ್ತಂದರೆ 6ನೇ ಆಪ್ಷನ್, ವಿತೌಟ್ ಸ್ಲ್ಯಾಬ್ ಅಂದರೆ ಛತ್ ಏನಾದರೂ ಇರಲಾರ್ದೆ ಓಪನ್ ಪಿಟ್ ಆಗಿತ್ತಂದರೆ 7ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೈಟ್ ಸಾಯಿಲ್ ರಿಮೂವ್ಡ್ ಬೈ ಹ್ಯೂಮನ್ ಅದೇನಾದರೂ ಆ ವೇಸ್ಟೇಜ್ ಏನಿದೆ ಹ್ಯೂಮನಿಂದ ತೆಗಿಸ್ತಾ ಇದ್ರಿ ಅಂದರೆ 8ನೇ ಆಪ್ಷನ್, ನೈಟ್ ಸಾಯಿಲ್ ರಿಮೂವ್ಡ್ ಬೈ ಎನಿಮಲ್ಸಿಂದ ಆಗ್ತಿತ್ತಂದರೆ 9ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 22ನೇ ಪ್ರಶ್ನೆ ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು ಅಂದರೆ ಮನೆಯಲ್ಲಿ ತ್ಯಾಜ್ಯ ನೀರು ಏನು ಬರುತ್ತಲ್ಲ ಅದು ಕ್ಲೋಸ್ಡ್ ಡ್ರೈನ್ ಅಂದರೆ ಮುಚ್ಚಿದಂಥ ಚರಂಡಿಗೆ ಕನೆಕ್ಟ್ ಆಗಿದೆಯೋ ಅಥವಾ ಓಪನ್ ಡ್ರೈನ್ ಆಗಿ ಹರಿತಾ ಇದೆಯೋ ಅಥವಾ ಯಾವ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಓಪನ್ ಗ್ರೌಂಡಲ್ಲಿ
ಹರಿತಾ ಇದೆಯೋ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 23ನೇ ಪ್ರಶ್ನೆಯಲ್ಲಿ ಬಾತಿಂಗ್ ಫೆಸಿಲಿಟಿ ಅಂದರೆ ಸ್ನಾನದ ವ್ಯವಸ್ಥೆ ಹೇಗಿದೆ ಅನ್ನೋದು. ಇದೆ ಅಂತಂದರೆ ಹೇಗಿದೆ, ಬಾತ್ರೂಮ್ ಇದೆಯೋ ಅಥವಾ ಎನ್ಕ್ಲೋಜರ್ ವಿತೌಟ್ ರೂಫ್. ಬಾತ್ರೂಮ್ ಅಂದರೆ ಮೇಲೆ ಛತ್ತಿದ್ರೆ ಒಂದನೇ ಆಪ್ಷನ್, ಕೇವಲ ಸುತ್ತ ಗೋಡೆ ಇದ್ದು ಮೇಲೆ ಓಪನ್ ಸ್ಪೇಸ್ ಇತ್ತು ಅಂತಂದರೆ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಬಾತ್ರೂಮ್ ವ್ಯವಸ್ಥೆನೇ ಇಲ್ಲ ಅಂದರೆ ನೋ ಬಾತಿಂಗ್ ಫೆಸಿಲಿಟಿ ಅನ್ನುವಂಥ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 24ನೇ ಪ್ರಶ್ನೆಯಲ್ಲಿ ಅವೈಲಬಿಲಿಟಿ ಆಫ್ ಕಿಚನ್ ಆ್ಯಂಡ್ LPG PNG ಕನೆಕ್ಷನ್ ಬಗ್ಗೆ ಇದೆ. ಒಂದು ವೇಳೆ ಮನೆಯಲ್ಲಿ ಕುಕ್ಕಿಂಗ್ ಮಾಡಲು ಕಿಚನ್ ಇದ್ದರೆ, ಅಡುಗೆ ಮನೆ ಇದ್ದರೆ ಅದರಲ್ಲಿ ಹ್ಯಾಸ್ LPG ಆರ್ PNG ಕನೆಕ್ಷನ್ ಅಂತ ಕೇಳುತ್ತೆ. ಇನ್ನೊಂದು ಆಪ್ಷನ್ ಡಸಂಟ್ ಹ್ಯಾವ್ LPG, ಗ್ಯಾಸ್ ಇದ್ದರೆ LPG ಇದ್ದರೆ ಒಂದನೇ ಆಪ್ಷನ್, LPG ಇಲ್ಲ ಅಂದರೆ ಎರಡನೇ ಆಪ್ಷನ್. ಅದು ಕಿಚನ್ ಅಡುಗೆ ಮನೆ ಇದ್ದಾಗ. ಒಂದು ವೇಳೆ ಕುಕ್ಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್, ಅವರಿಗೆ ಅಡುಗೆ ಮನೆ ಇಲ್ಲ ಆದರೆ ಮನೆಯೊಳಗೆ ಅಡುಗೆ ಮಾಡ್ತಾರೆ ಅಂತಂದರೆ ಅದರಲ್ಲೂ ಕೂಡ LPG ಇದೇನಾ ಅಥವಾ ಇಲ್ಲ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕುಕ್ಕಿಂಗ್ ಇನ್ ಓಪನ್ ಆರ್ ಔಟ್ಸೈಡ್ ಹೌಸ್, ಹೊರಗಡೆ ಬಯಲು ಏನಾದರೂ ಮನೆ ಮುಂದೆ ಬಯಲಲ್ಲಿ ಏನಾದರೂ ಅಡುಗೆ ಮಾಡ್ತಾರೆ ಅಂತಂದರೆ ಐದನೇ ಆಪ್ಷನ್. LPG ಇಟ್ಕೊಂಡು ಅಡುಗೆ ಮಾಡಿದರೆ ಐದನೇ ಆಪ್ಷನ್, LPG ಅಥವಾ PNG ಕನೆಕ್ಷನ್ ಇಲ್ಲ ಅಂದರೆ ಆರನೇ ಆಪ್ಷನ್, ಅಥವಾ ಆ ಮನೆಯವರು ಒಟ್ಟಿನಲ್ಲಿ ಕುಕ್ಕಿಂಗೇ ಮಾಡಲ್ಲ ಅಂತಂದರೆ ಏಳನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 25ನೇ ಪ್ರಶ್ನೆಯಲ್ಲಿ ಮೇನ್ ಫ್ಯೂಯಲ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಅಂದರೆ ಅಡುಗೆ ಮನೆಯಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ ಅನ್ನೋದು. ಕಟ್ಟಿಗೆಯಾಗಿದ್ದರೆ ಒಂದನೇ ಆಪ್ಷನ್, ಕ್ರಾಪ್ ರೆಸಿಡ್ಯೂ ಅಂದರೆ ಹೊಲಗಳಿಂದ ಬರುವಂಥ ವೇಸ್ಟೇಜ್ನಿಂದ ಬಳಸ್ತಾರೆ ಅಂದರೆ ಎರಡನೇ ಆಪ್ಷನ್, ಕೌಡಂಗ್ ಕೇಕ್ ಅಂದರೆ ಸಗಣಿಯ ಯೂಸ್ ಮಾಡಿ ಅಂತಂದರೆ ಮೂರನೇ ಆಪ್ಷನ್, ಕೋಲ್ ಅಥವಾ ಚಾರ್ಕೋಲ್ ಇದ್ದಿಲು ಕಲ್ಲಿದ್ದಿಲು ಆಗಿದ್ದರೆ ನಾಲ್ಕನೇ ಆಪ್ಷನ್, ಕೆರೋಸಿನ್ ಆಗಿದ್ದರೆ ಐದನೇ ಆಪ್ಷನ್, LPG ಅಥವಾ PNG ಆಗಿದ್ದರೆ ಆರನೇ ಆಪ್ಷನ್, ವಿದ್ಯುತ್ ಒಲೆಯನ್ನು ಬಳಸ್ತಾರೆ ಅಂದರೆ ಏಳನೇ ಆಪ್ಷನ್, ಬಯೋಗ್ಯಾಸ್ ಒಲೆಯನ್ನು ಬಳಸ್ತಾರೆ ಅಂದರೆ ಎಂಟನೇ ಆಪ್ಷನ್, ಸೋಲಾರ್ ಅಂದರೆ ಸೌರಶಕ್ತಿಯಿಂದ ಮಾಡ್ತಾರೆ ಅಂತಂದರೆ ಒಂಬತ್ತನೇ ಆಪ್ಷನ್. ಇವೆಲ್ಲವನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಇದ್ದರೆ 0 ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. 26ನೇ ಪ್ರಶ್ನೆಯಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇದೆ ಅಂತಂದರೆ ಏನು ಟ್ರೆಡಿಷ್ನಲ್ ರೇಡಿಯೋ ಸೆಟ್ ಇದೆ ಅಂತಂದರೆ ಒಂದನೇ ಆಪ್ಷನ್, ಎರಡನೇದಲ್ಲಿ ಮೊಬೈಲ್ ಅಥವಾ ಸ್ಮಾರ್ಟ್ಫೋನಲ್ಲೇ ಅವರು ರೇಡಿಯೋನ ಕೇಳ್ತಾರೆ ಅಂದರೆ ಎರಡನೇ ಆಪ್ಷನ್, ಅಥವಾ ಇನ್ನೂ ಯಾವುದಾದ್ರೂ ಬೇರೆ ಡಿವೈಸಸ್ ಇದೆ ಅಂತಂದರೆ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಯಾವ ರೇಡಿಯೋ ಟ್ರಾನ್ಸಿಸ್ಟರು ಇಲ್ಲ ಅಂತಂದರೆ ನಾಲ್ಕನೇ ಆಪ್ಷನ್ ನೋ ಅನ್ನೋದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 27ನೇ ಪ್ರಶ್ನೆಯಲ್ಲಿ TV ಇದ್ದರೆ ದೂರದರ್ಶನ್ ಫ್ರೀ ಡಿಶ್ ಇದೇನೋ ಇದ್ದರೆ ಒಂದನೇ ಆಪ್ಷನನ್ನು ಹಾಕಬೇಕು. DTH ಅಥವಾ ಡಿಶ್ ಏನಾದರೂ ಇದ್ದರೆ ಎರಡನೇ ಆಪ್ಷನನ್ನು ಹಾಕಬೇಕು. ಕೇಬಲ್ ಕನೆಕ್ಷನ್ ಏನಾದರೂ ತೊಗೊಂಡಿದ್ರೆ ಮೂರನೇ ಆಪ್ಷನನ್ನು ಹಾಕಬೇಕು. ಇದೆಲ್ಲವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಟೈಪ್ ಇದ್ದರೆ ಎನಿ ಅದರ್ ಅಂತ ನಾಲ್ಕನೇ ಆಪ್ಷನನ್ನು ಹಾಕಬೇಕು. ಒಂದು ವೇಳೆ TVನೇ ಇಲ್ಲ ಅಂತಂದರೆ ಐದನೇ ಆಪ್ಷನ್ ನೋ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 28ನೇ ಪ್ರಶ್ನೆಯಲ್ಲಿ ಆಕ್ಸೆಸ್ ಟು ಇಂಟರ್ನೆಟ್ ಇದ್ದರೆ ಎಸ್ ಆನ್ ಲ್ಯಾಪ್ಟಾಪ್ ಕಂಪ್ಯೂಟ್ರಿಗಷ್ಟೇ ಇದೇನೋ ಅಂತ ಆಗಿದ್ದರೆ ಒಂದನೇ ಆಪ್ಷನ್. ಆನ್ ಮೊಬೈಲು ಸ್ಮಾರ್ಟ್ಫೋನ್ಗೆ ಮಾತ್ರ ಯೂಸ್ ಮಾಡ್ತೀವಿ ಅಂದರೆ ಎರಡನೇ ಆಪ್ಷನನ್ನು. ಆನ್ ಅದರ್ ಡಿವೈಸ್ ಅಂತಂದರೆ ಮೂರನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ಅಥವಾ ಇಂಟರ್ನೆಟ್ ಇಲ್ಲ ಅಂದರೆ ನಾಲ್ಕನೇ ಆಪ್ಷನ್ ನೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 29ನೇ ಪ್ರಶ್ನೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 30ನೇ ಪ್ರಶ್ನೆ ಟೆಲಿಫೋನ್ ಆ್ಯಂಡ್ ಮೊಬೈಲ್ ಫೋನ್ ಸ್ಮಾರ್ಟ್ಫೋನ್ ಇದ್ದರೆ ಎಸ್ ಅಂತೇಳಿ, ಲ್ಯಾಂಡ್ಲೈನ್ ಇದ್ದರೆ ಒಂದನೇ ಆಪ್ಷನ್, ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ ಇದ್ದರೆ ಎರಡನೇ ಆಪ್ಷನ್, ಅದರ್ ಬೇಸಿಕ್ ಸೆಟ್ ಮೊಬೈಲ್ ಇತ್ತಂದರೆ ಮೂರನೇ ಆಪ್ಷನ್, ಎರಡೂ ಇದ್ದವು ಅಂತಂದರೆ ನಾಲ್ಕನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಯಾವುದೇ ಟೆಲಿಫೋನ್ ಮೊಬೈಲ್ ಯಾವುದು ಇರಲಿಲ್ಲ ಅಂತಂದರೆ ಐದನೇ ಆಪ್ಷನ್ ನನ್ನ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 31ನೇ ಪ್ರಶ್ನೆ ಬೈಸಿಕಲ್ ಅಥವಾ ಸ್ಕೂಟರ್ ಮೋಟ್ರ್ ಸೈಕಲ್ ಇವೇನಾದರೂ ಇದ್ದರೆ ಒಂದನೇದು ಬೈಸಿಕಲ್ ಮಾತ್ರ ಇದ್ದರೆ ಒಂದನೇ ಆಪ್ಷನ್, ಸ್ಕೂಟರ್ ಮೋಟ್ರ್ ಸೈಕಲ್ ಆ ಥರ ಇದ್ದರೆ ಎರಡನೇ ಆಪ್ಷನ್, ಎರಡೂ ಇದ್ದರೆ ಮೂರನೇ ಆಪ್ಷನ್, ಯಾವುದೂ ಇಲ್ಲ ಅಂದರೆ ನಾಲ್ಕನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. 32ನೇ ಪ್ರಶ್ನೆಯಲ್ಲಿ ಕಾರ್ ಜೀಪ್ ವ್ಯಾನ್ ಯಾವುದಾದ್ರೂ ಇದ್ದರೆ ಎಸ್ ಅಂತ ಒಂದನೇ ಆಪ್ಷನ್, ಇರಲಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 13ನೇ ಪ್ರಶ್ನೆ ಮೇನ್ ಸೀರಿಯಲ್ ಕನ್ಸ್ಯೂಮ್ಡ್ ಬೈ ದ ಹೌಸ್ ಹೋಲ್ಡ್ಸ್ ಅಂದರೆ ಆ ಮನೆಯಲ್ಲಿ ಹೆಚ್ಚು ಬಳಸುವಂತಹ ಧಾನ್ಯ ಯಾವುದು. ರೈಸ್ ಆಗಿದ್ದರೆ ಅಕ್ಕಿ ಆಗಿದ್ದರೆ ಒಂದನೇ ಆಪ್ಷನ್, ಗೋಧಿ ಆಗಿದ್ದರೆ ಎರಡನೇ ಆಪ್ಷನ್, ಜೋಳ ಆಗಿದ್ದರೆ ಮೂರನೇ ಆಪ್ಷನ್, ಸಜ್ಜೆ ಆಗಿದ್ದರೆ ನಾಲ್ಕನೇ ಆಪ್ಷನ್, ಮೆಕ್ಕೆಜೋಳ ಆಗಿದ್ದರೆ ಐದನೇ ಆಪ್ಷನ್, ಅಥವಾ ಇದೆಲ್ಲವನ್ನು ಬಿಟ್ಟು ಬೇರೆದಾಗಿದ್ದರೆ ಆರನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 34ನೇ ಪ್ರಶ್ನೆಯಲ್ಲಿ ಮೊಬೈಲ್ ನಂಬರನ್ನು ಮತ್ತೊಮ್ಮೆ ಎಂಟ್ರಿ ಮಾಡಬೇಕು. ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನೀವು 1ರಿಂದ 34 ಪ್ರಶ್ನೆಗಳು ಈಗ ಹಾಕಿದಂಥ ಎಲ್ಲ ಪ್ರಶ್ನೆಗಳು ಮತ್ತು ನೀವು ಸೆಲೆಕ್ಟ್ ಮಾಡಿದಂಥ ಉತ್ತರಗಳು ಪ್ರಿವ್ಯೂ ರೂಪದಲ್ಲಿ ಡಿಸ್ಪ್ಲೇ ಆಗ್ತವೆ. ಎಲ್ಲವನ್ನು ಮತ್ತೊಂದು ಸಾರಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ
ಕ್ಲಿಕ್ ಮಾಡಿ. ಆಗ ಫೈನಲ್ ಸಬ್ಮಿಷನ್ ಅಂತ ಮತ್ತೊಂದು ಪಾಪಪ್ ಮೆಸೇಜ್ ಬರುತ್ತೆ. ಆರ್ ಯು ಶೋರ್ ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ. ಒಂದು ಸಾರಿ ಸಬ್ಮಿಟ್ ಆದಮೇಲೆ ಮತ್ತೆ ಬ್ಯಾಕ್ ಹೋಗೋಕ್ಕೆ ಆಗಲ್ಲ ಅಂತ ಬರುತ್ತೆ. ಎಸ್ ಆಗಿದರೆ ಎಸ್ ಅಂತ ಕ್ಲಿಕ್ ಮಾಡಿ, ಏನಾದರೂ ತಪ್ಪಿದರೆ ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಪಾಪಪ್ ಮೆಸೇಜ್ ಬರುತ್ತೆ. ಆಗ ಅಲ್ಲಿಗೆ ಒಂದು ಮನೆ ಗಣತಿ ಮುಗಿಯುತ್ತೆ. ನೆಕ್ಸ್ಟ್ ನೀವೇನಾದರೂ ಆ ಡಾಟಾವನ್ನು ಸಿಂಕ್ ಮಾಡಿರಲ್ಲ, ಆ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿದೆ ಅಂತ ನೆನಪಾದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಪ್ಡೇಷನ್ ಡಾಟಾ ಅಂತೇಳಿ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸಿಂಕ್ ಮಾಡದೇ ಇರುವಂತಹ ಡಾಟಾವನ್ನು ನಾವು ಎಡಿಟ್ ಅಥವಾ ಡಿಲೀಟ್ ಮಾಡುವಂತಹ ಆಪ್ಷನ್ ಇಲ್ಲೆಲ್ಲಿ ಕಾಣಿಸ್ತಿದೆಯಲ್ಲ ಈ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಮಾಡ್ಬೋದಾಗಿದೆ. ನೆಕ್ಸ್ಟ್ ಇಲ್ಲಿರುವಂತಹ ಎಡಿಟ್ ಆಲ್ರೆಡಿ ಸಿಂಕ್ ಡಾಟಾ ಅಂತಿದೆಯಲ್ಲ ಈ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಲ್ರೆಡಿ ಸಿಂಕ್ ಮಾಡಿದ ಮೇಲೆ ಅದು ಸೂಪರ್ವೈಸರ್ಗೆ ಹೋಗಿರುತ್ತೆ. ಅವ್ರು ಏನಾದರೂ ಅದರಲ್ಲಿ ಕರೆಕ್ಷನ್ ಇದೆ, ತಪ್ಪಾಕಿದ್ರೆ ಇದನ್ನು ಸರಿ ಮಾಡಿ ಅಂತ ಹೇಳಿದಾಗ ಆಗ, ಅಥವಾ ಏನಾದರೂ ನೀವು ಹಾಕುವಾಗ ತಪ್ಪಾಗಿದ್ದರೆ ಅದನ್ನು ಹಾಗೆ ಸಿಂಕ್ ಮಾಡಿದರೆ ಎಡಿಟ್ ಮಾಡಬೇಕಾದ್ರೆ ಈ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಎಡಿಟ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ವೀವ್ ಸಮ್ಮರಿ ಅಂತಿದೆಯಲ್ಲ ಇದೇನಂತಂದರೆ ನಾವು ಇಲ್ಲಿವರೆಗೂ ಮಾಡಿದಂತಹ ಸೆನ್ಸಸ್ ಹೌಸಸ್ ಅಂದರೆ ಮನೆಗಳನ್ನು ಗಣತಿ ಮಾಡಿರ್ತೀವಲ್ಲ ಅದರ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಲೈನ್ ನಂಬರು, ಸೆನ್ಸಸ್ ಹೌಸ್ ನಂಬರು ಮತ್ತು ಬಿಲ್ಡಿಂಗ್ ನಂಬರು, ಇದನ್ನು ಐ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಆ ಎಲ್ಲವನ್ನು ನಾವಿಲ್ಲಿ ಮತ್ತೆ ಮಾಹಿತಿಯನ್ನು ನೋಡ್ಬೋದಾಗಿದೆ. ನೆಕ್ಸ್ಟ್ ಈ 5ನೇ ಆಪ್ಷನ್ ಸಿಂಕ್ ಮೇಲೆ ನೀವು ಪ್ರತಿಯೊಂದು ಮನೆ ಮಾಡಿದ ಆದಮೇಲಾದರೂ ಮಾಡ್ಬೋದು, ಅಥವಾ 3-4 ಮನೆಗಳನ್ನು ಮಾಡಿದ ಮೇಲಾದರೂ ಸಿಂಕ್ ಮಾಡ್ಬೋದು. ಇದನ್ನು ಮಾಡಿದಾಗ ನೀವು CMSS ಪೋರ್ಟಲ್ಗೆ ಆ ಮಾಹಿತಿಯನ್ನು ಸೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕನ್ಫರ್ಮೇಷನ್ಗೆ ಚೆಕ್ ಬಾಕ್ಸ್ ಇದೆಯಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುವಂತಹ ಸ್ಪೇಸಲ್ಲಿ ನಿಮ್ಮ ಫಿಂಗರ್ನಿಂದ ಸೈನನ್ನು ಮಾಡಿಬಿಟ್ಟು ಸೇವ್ ಆ್ಯಂಡ್ ಸಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟೆಡ್ ಅಂತಿದೆಯಲ್ಲ ಈ ಆಪ್ಷನ್ ಏನಂದರೆ ನಿಮ್ಮ ಪೂರ್ತಿ ಗಣತಿ ಕಾರ್ಯ ಮನೆ ಪಟ್ಟಿಯಲ್ಲಿ ನಿಮ್ಮ HLB ಬ್ಲಾಕಲ್ಲಿ ಬಂದಿರುವಂಥ ಎಲ್ಲ ಮನೆಗಳನ್ನು ಕಂಪ್ಲೀಟ್ ಆದಮೇಲೆ ಮಾಡುವಂಥದ್ದು. ಹೀಗಾಗಿ ಇದನ್ನು ನೀವು ಸುಮ್ಮನೆ ಗಣತಿ ಮುಗಿಯೋವರೆಗೂ ಓಪನ್ ಮಾಡೋಕ್ಕೆ ಹೋಗಬೇಡಿ. ಗಣತಿ ಎಲ್ಲ ಮುಗಿದ ನಂತರ ಇಲ್ಲಿ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸನ್ನು ಕನ್ಫರ್ಮೇಷನ್ಗೋಸ್ಕರ ಚೆಕ್ ಬಾಕ್ಸನ್ನು ಟಿಕ್ ಮಾಡಿಕೊಂಡು ಕೆಳಗಡೆ ಕೊಟ್ಟಿರುವಂಥ ಸ್ಪೇಸಲ್ಲಿ ನಿಮ್ಮ ಬೆರಳಿನಿಂದ ನಿಮ್ಮ ಸಿಗ್ನೇಚರನ್ನು ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದಾಗ ಗಣತಿ ಕಾರ್ಯ ಮುಗಿದಂತೆ ಆಗುತ್ತೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಈಗ ನಾವು ಸೆಲ್ಫ್ ಎನ್ಯುಮರೇಷನನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಟೈಪ್ ಮಾಡಿ ಕೆಳಗಡೆ ಬರ್ತಾ ಇದೆಯಲ್ಲ ಸೆಲ್ಫ್ ಎನ್ಯುಮರೇಷನ್ ಸೆನ್ಸಸ್ 2027 ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಫಸ್ಟ್ ಆಪ್ಷನ್ ಸೆಲ್ಫ್ ಎನ್ಯುಮರೇಷನ್ SC ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಮೇನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಸ್ಟೇಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಡೌನ್ ಆ್ಯರೋ ಮಾರ್ಕಲ್ಲಿ ಸೆಲೆಕ್ಟ್ ಏನಿಂದ ಜೆಡ್ವರೆಗೂ ನಮ್ಮ ಎಲ್ಲ ಸ್ಟೇಟ್ಗಳ ನೇಮ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಸ್ಟೇಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ಇರುವಂತಹ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ವೆಲ್ಕಮ್ ಅಂತೇಳಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಸ್ಟೇಟ್ ಆಲ್ರೆಡಿ ಫೆಚ್ ಆಗಿರುತ್ತೆ HLO ಡೀಟೇಲ್ಸ್ ಲಾಗಿನಲ್ಲಿ. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಬೇಕು. ಇವೆರಡೂ ಕೂಡ ಸ್ಟಾರ್ ಮಾರ್ಕ್ ಇದ್ದಾವೆ ನೋಡಿ. ಇನ್ನು ಮುಂದಿರುವಂಥ ಪ್ರಶ್ನೆಗಳಲ್ಲಿ ಯಾವ್ಯಾವ ಸ್ಟಾರ್ ಮಾರ್ಕ್ ಇರ್ತಾವೋ ಅವು ಮ್ಯಾಂಡೇಟರಿ ಅಂತ ಆ ಮಾಹಿತಿಯನ್ನು ನೀವು ಹಾಕಲೇಬೇಕು. ಇಮೇಲ್ ಅಡ್ರೆಸ್ ಆಪ್ಷನಲ್ ಇದೆ, ನಿಮಗೆ ಇದ್ದರೆ ಹಾಕ್ಬೋದು ಅಥವಾ ಇಲ್ಲ ಅಂದರೆ ಹಾಗೆ ಎಂಟಿ ಬಿಟ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೆಡ್ ಆಫ್ ದ ಹೌಸ್ ಹೋಲ್ಡ್ ಹಾಕುವಾಗ ಇನ್ನೊಂದು ಅಂಶವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದೇನಂತಂದರೆ ಅದು ಸೆಲೆಕ್ಟ್ ಮಾಡುವಾಗ ನಾವು ಯಾವುದೇ ಲಿಂಗ ಅಥವಾ ವಯಸ್ಸನ್ನು ಪರಿಗಣಿಸದೆ ಆ ಮನೆಯವರು ಯಾರು ಮುಖ್ಯಸ್ಥ ಅಂತ ಹೇಳ್ತಾರೋ ಮತ್ತು ಆ ಮನೆಯ ಜವಾಬ್ದಾರಿಗಳನ್ನು ಯಾರು ನಿಭಾಯಿಸ್ತಿದ್ದಾರೆ ಅಂತ ಹೇಳ್ತಾರೋ ಆ ಹೆಸರನ್ನು ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಟೈಪ್ ಮಾಡಬೇಕು. ಜೊತೆಗೆ ಒಂದು ಸಾರಿ ಹೆಡ್ ಆಫ್ ದ ಹೌಸ್ ಹೋಲ್ಡನ್ನು ಸೆಲೆಕ್ಟ್ ಮಾಡಿದಾಗ ಮುಂದೆ ಅದನ್ನು ಚೇಂಜ್ ಮಾಡಿ ಬೇರೆಯವ್ರ ಹೆಸರನ್ನು ಹಾಕಕ್ಕೆ ಬರಲ್ಲ. ಕೊನೆಯವರೆಗೂ ಅದೇ ಹೆಸರನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಹಾಕಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ ಅಂತೇಳಿ ನೀವು ಹಾಕಿರುವಂಥ ಮೊಬೈಲ್ ನಂಬರಿಗೆ OTP ಒಂದು ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆ್ಯಂಡ್ OTP ವೆರಿಫಿಕೇಷನ್ ಅಂತ ಬರುತ್ತೆ. ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಅಲ್ಲಿ ಡ್ರಾಪ್ ಲೈನನ್ನು ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿದಾಗ ಡ್ರಾಪ್ ಲಿಸ್ಟಲ್ಲಿ ಸಾಕಷ್ಟು ಲ್ಯಾಂಗ್ವೇಜಸ್ ಬರುತ್ತೆ. ಅದರಲ್ಲಿ ನಿಮಗೆ ಅನುಕೂಲವಾದಂಥ ಭಾಷೆಯನ್ನು
ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ OTP ಬಂದಿರುತ್ತಲ್ಲ ಆ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ಗೆ OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ನೇಮ್ ಬಂದಿರುತ್ತೆ. ಡಿಸ್ಟಿಕನ್ನು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ಇರುವಂತಹ ಪಿನ್ ಕೋಡಲ್ಲಿ ನಿಮ್ಮ ಸ್ಥಳದ, ನಿಮ್ಮ ಊರಿನ ಪಿನ್ ಕೋಡನ್ನು ಹಾಕಿ. ನೆಕ್ಸ್ಟ್ ವಿಲೇಜ್ ಅಥವಾ ಟೌನ್ ಲೊಕ್ಯಾಲಿಟಿಯನ್ನು ಕೂಡ ಹಾಕ್ಬೋದು. ಟೈಪ್ ಮಾಡಿ. ನಂತರ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಆ ನಿಮ್ಮ ಟೌನ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ GPS ಮ್ಯಾಪಲ್ಲಿ ರೆಡ್ ಕಲರಲ್ಲಿ ಬಂದಿರುತ್ತಲ್ಲ ಅದು ನೀವು ಹಾಕಿರುವಂತಹ ವಿಲೇಜ್ ಟೌನನ್ನು ಡಿಸ್ಪ್ಲೇ ಮಾಡ್ತಿರುತ್ತೆ. ಅದನ್ನು 2 ಫಿಂಗರಿಂದ ಝೂಮ್ ಔಟ್ ಮಾಡಿಬಿಟ್ಟು ನಿಮ್ಮ ಮನೆಯ ಲೊಕ್ಯಾಲಿಟಿ ಯಾವುದು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ಸಲ್ಲಿ ಏನಂತಂದರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡು ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನೀವು ಝೂಮ್ ಮಾಡುವಾಗ ಅದನ್ನು ನೋಡ್ಕೊಂಡು ಬಿಟ್ಟು ಕರೆಕ್ಟ್ ನಿಮ್ಮ ಮನೆಯ ಅಡ್ರೆಸ್ ಅಂದರೆ ನಿಮ್ಮ ಮನೆಯ ಮೇಲೆ ಆ ರೆಡ್ ಮಾರ್ಕ್ ಬಂದಾಗ ಕನ್ಫರ್ಮ್ ಲೊಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಡ್ರೆಸ್ ರಿಸಾಲ್ವ್ ಫಾರ್ ದ ಕರೆಂಟ್ ಮೇಕರ್ ಪೊಸಿಷನ್ ಅಂತ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಇರುವಂತಹ ಅದೇನಾದರೂ ತಪ್ಪಾಗಿದ್ದರೆ ರಿಸೆಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ನೀವು ರಿಸೆಟ್ ಮಾಡ್ಕೋಬೋದು. ಒಂದು ವೇಳೆ ಸರಿಯಾಗಿದೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಲೊಕೇಶನ್ ಅಂತೇಳಿ ನಿಮ್ಮ ಲೊಕೇಶನ್ನ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಬರುತ್ತೆ. ಕನ್ಫರ್ಮ್ ಡೂ ಯು ವಾಂಟ್ ಟು ಕಂಟಿನ್ಯೂ ವಿತ್ ದ ಸೆಲೆಕ್ಟೆಡ್ ಲೊಕೇಶನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿದ್ದರೆ. ಆಗ ನೀವು ಸೆನ್ಸಸ್ ಹೌಸ್ ಡೀಟೇಲ್ಸನ್ನು ಹಾಕ್ತಾ ಹೋಗಬೇಕು. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಅದನ್ನೆಲ್ಲ ನಾನು ಈಗ ಮತ್ತೊಮ್ಮೆ ತೋರಿಸ್ತಾ ಇಲ್ಲ. ಎಲ್ಲ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ದ ಫ್ಲೋರ್ ಆಫ್ ದ ಸೆನ್ಸಸ್ ಹೌಸು, ಈ ಮನೆಯದು ಫ್ಲೋರ್ ಟೈಲ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ವಾಲ್ ಆಫ್ ದ ಸೆನ್ಸಸ್ ಹೌಸ್ ಬರ್ಂಟ್ ಬ್ರಿಕ್ಕಿಂದ ಮಾಡಿದ್ದಾರೆ. ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ದ ರೂಫ್ ಆಫ್ ದ ಸೆನ್ಸಸ್ ಹೌಸ್ ಕಾಂಕ್ರೀಟಿಂದ ಇದೆ. ಕಂಡೀಷನ್ ಆಫ್ ದಿಸ್ ಹೌಸ್ ಗುಡ್ ಅಂತ ಇದೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೀಸೆಟ್ ಮತ್ತು ಬ್ಯಾಕ್ ಆಪ್ಷನ್ ಕೂಡ ಇರುತ್ತೆ. ನೀವು ತಪ್ಪಾಗಿದ್ದರೆ ಮತ್ತೆ ಬ್ಯಾಕ್ ಹೋಗ್ಬೋದು. ನಾನೀಗ ಆರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನೆಕ್ಸ್ಟ್ 3 to 6 ಕ್ವಶನರೀಸ್ ಬರುತ್ತೆ. ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಹೌಸ್ ಹೋಲ್ಡ್. ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನಾರ್ಮಲಿ ರಿಸೈಡಿಂಗ್ ಇನ್ ದಿಸ್ ಹೌಸ್ ಹೋಲ್ಡು 4 ಜನ ಇರ್ತಾರೆ. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಆಲ್ರೆಡಿ ಫೆಚ್ ಆಗಿ ಬಂದಿರುತ್ತೆ. ಆಮೇಲೆ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಚೂಸನ್ ಇನ್ ಲ್ಯಾಂಗ್ವೇಜ್ ಅದು ಕೂಡ ಬಂದಿರುತ್ತೆ, ಫೆಚ್ ಆಗಿರುತ್ತೆ. ಸೆಕ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ SC ST ಅದರ್ಸಲ್ಲಿ ಆ ಮನೆಯ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಓನ್ಡ್, ಸ್ವಂತ ಮನೆ ಇದೆ ಅದಕ್ಕೋಸ್ಕರ ಓನ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸು 3 ರೂಮ್ಸ್ ಇದ್ದಾವೆ, 3 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಲಿವಿಂಗ್ ಇನ್ ದಿಸ್ ಹೌಸ್ 1 ಜೋಡಿ ಇದೆ, ಸೊ ಅದಕ್ಕೋಸ್ಕರ 1 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ 4 to 6 ಮತ್ತು ಅಮ್ಯಾನಿಟೀಸ್ ಅವೈಲೇಬಲ್ ಇನ್ ದ ಹೌಸ್ ಹೋಲ್ಡ್ ಅಂತ ಬರುತ್ತೆ. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಬೋರ್ವೆಲ್ ಇದೆ, ಬೋರ್ವೆಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅವೈಲೇಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸು ವಿತಿನ್ ಪ್ರಿಮಿಸಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೇನ್ ಸೋರ್ಸ್ ಆಫ್ ಲೈಟಿಂಗ್ ಎಲೆಕ್ಟ್ರಿಸಿಟಿ ಇದೆ. ಎಕ್ಸೆಸ್ ಟು ಲ್ಯಾಟ್ರಿನ್ ಇದೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಯೂಸ್ ಓನ್ಲಿ. ನೆಕ್ಸ್ಟ್ ಟೈಪ್ ಆಫ್ ಲ್ಯಾಟ್ರಿನ್, ಇದರಲ್ಲಿ ಈ 4ರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಕನೆಕ್ಟೆಡ್ ಟು ಸೆಪ್ಟಿಕ್ ಟ್ಯಾಂಪ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು ನಮ್ಮದು ನೋ ಡ್ರೈನೇಜ್ ಅಂತಿದೆ, ನೋ ಡ್ರೈನೇಜಿಗೆ ಹಾಕಿದ್ದೀನಿ. ಬಾತಿಂಗ್ ಫೆಸಿಲಿಟಿ ಬಾತ್ರೂಮ್ ಹಾಕಿದ್ದೀನಿ. ನೆಕ್ಸ್ಟ್ ಅವೈಲೇಬಿಲಿಟಿ ಆಫ್ ಕಿಚನ್ ಇದೆ, ಕಿಚನ್ ಒಳಗಡೆ LPGಯನ್ನು ಬಳಸ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕುಕ್ಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್ ಅಂತಿದೆ. ಇವು ಯಾವನ್ನ ಹಾಕ್ಬೋದು, ಯಾವುದಾದ್ರೂ ಒಂದರಲ್ಲಿ ಮಾತ್ರ ವಿತಿನ್ ಕಿಚನೋ ಅಥವಾ ನಾಟ್ ಇನ್ ಕಿಚನ್ನು ಓಪನ್ನು ಅಂತ ಒಂದರಲ್ಲಿ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೇನ್ ಫ್ಯೂಯಲ್ ಯೂಸ್ಡ್ ಫಾರ್ ಕುಕ್ಕಿಂಗ್ LPG ಇದೆಲ್ಲವನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಷನ್ಗೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಈಗ ಅಸೆಟ್ಸ್ ಪೊಸೆಸ್ಡ್ ಬೈ ದ ಹೌಸ್ ಹೋಲ್ಡ್ ಅಂತ ಬರುತ್ತೆ. ರೇಡಿಯೋ ಟ್ರಾನ್ಸಿಸ್ಟರ್ ಏನಿದೆಯಲ್ಲ ಆನ್ ಮೊಬೈಲ್ ಸ್ಮಾರ್ಟ್ಫೋನಲ್ಲೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಟೆಲಿವಿಷನ್ ಅಂತ ಬಂದಿದೆಯಲ್ಲ ಅದರ DTH ಕನೆಕ್ಷನ್ ಇದೆ.
ನೆಕ್ಸ್ಟ್ ಅಕ್ಸೆಸ್ ಟು ಇಂಟರ್ನೆಟ್ ಅಂತ ಇದೆಯಲ್ಲ, ಅದು ಮೊಬೈಲ್ ಮತ್ತು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ, ಅದಕ್ಕೆ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೆಲಿಫೋನ್, ಮೊಬೈಲ್, ಸ್ಮಾರ್ಟ್ಫೋನ್ ಇದೆ, ಅದಕ್ಕೋಸ್ಕರ ಸ್ಮಾರ್ಟ್ಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬೈಸಿಕಲ್, ಸ್ಕೂಟರ್ ಇದೆ, ಸೊ ಅದಕ್ಕೋಸ್ಕರ ಸ್ಕೂಟರನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಕಾರು, ಜೀಪು, ವ್ಯಾನ್ ಇಲ್ಲ, ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇನ್ ಸೀರಿಯಲ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್, ಅಕ್ಕಿಯನ್ನು ಜಾಸ್ತಿ ಯೂಸ್ ಮಾಡೋದು, ರೈಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಆಲ್ರೆಡಿ ನೀವು ಹಿಂದೆ ಹಾಕಿರ್ತೀರಲ್ಲ, ಅದು ಡಿಫಾಲ್ಟಾಗಿ ಬಂದಿರುತ್ತೆ. ಇದೆಲ್ಲವನ್ನು ಹಾಕಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿವರೆಗೂ ಹಾಕಿದಂಥ ಎಲ್ಲ ಪ್ರಶ್ನೆಗಳ ಪ್ರಿವ್ಯೂ ಬರುತ್ತೆ. ಅದಾದ ನಂತರ ಕೆಳಗಡೆ ಇರುವಂತಹ 3 ಆಪ್ಷನಲ್ಲಿ ಫೈನಲ್ ಸಬ್ಮಿಟ್ ಕೊಟ್ಟರೆ ನೀವು ಮತ್ತೆ ಈ ಮಾಹಿತಿಯನ್ನು ಏನು ಚೇಂಜ್ ಮಾಡಲು ಬರೋದಿಲ್ಲ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟರೆ ಅದು ಡ್ರಾಫ್ಟ್ ರೂಪದಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ನೀವು ಮುಂದೆ ಯಾವಾಗಾದರೂ ಓಪನ್ ಮಾಡಿ ಮತ್ತೊಮ್ಮೆ ಫೈನಲ್ ಸಬ್ಮಿಟ್ ಕೊಡ್ಬೋದಾಗುತ್ತೆ. ಬ್ಯಾಕ್ ಆ್ಯಂಡ್ ಕರೆಕ್ಟ್ ಅಂದರೆ ಈ ಪ್ರಿವ್ಯೂವಲ್ಲಿ ನೀವು ನೋಡಿದಾಗ ಏನಾದರೂ ತಪ್ಪಾಗಿ ಮಾಹಿತಿ ಹಾಕಿದರೆ ಬ್ಯಾಕ್ ಆ್ಯಂಡ್ ಕರೆಕ್ಟಲ್ಲಿ ಹೋಗಿ ನೀವು ಮತ್ತೆ ಕರೆಕ್ಷನನ್ನು ಮಾಡಿ ಸಬ್ಮಿಟನ್ನು ಕೊಡ್ಬೋದಾಗಿದೆ. ನಾನೀಗ ಇಲ್ಲಿ ಫೈನಲ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೈನಲ್ ಸಬ್ಮಿಟ್ಗೆ ಮತ್ತೊಂದು ಸಾರಿ ಪಾಪಪ್ ಮೆಸೇಜ್, ಆಫ್ಟರ್ ದಿಸ್ ಫೈನಲ್ ಸಬ್ಮಿಷನ್ ನೋ ಚೇಂಜಸ್ ಸಬ್ಮಿಟೆಡ್ ಅಂತ ಕೇಳುತ್ತೆ. ಆರ್ ಯು ಶೋರ್ ಅಂತ ಅಂದಾಗ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನಿಮ್ಮ ಮಾಹಿತಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಸೆಲ್ಫ್ ಎನ್ಯುಮರೇಷನ್ ID ಅಂದರೆ SEID ಅಂಥೇಳಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ರಿ ಅಥವಾ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಎನ್ಯುಮರೇಷನ್ಗೆ ಮನೆಗೆ ಗಣತಿಗೆ ಬಂದಂಥ ಗಣತಿದಾರರಿಗೆ ಈ ನಂಬರನ್ನು ನೀವು ಕೊಡಬೇಕಾಗುತ್ತೆ. ಈ ರೀತಿ ನಾವು ಸೆಲ್ಫ್ ಎನ್ಯುಮರೇಷನನ್ನು ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಂತಹ ಸಾಕಷ್ಟು ಮಾಹಿತಿಯನ್ನು ಪಡೆಯಲು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.